ಕಚೇರಿಯಲ್ಲೇ ಶೂಟ್ ಮಾಡ್ಕೊಂಡಿದ್ದಾರೆ. ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲ ಇದೆ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರು ಸಿಜೆ ರಾಯ್ ಇವತ್ತು ದಿನ ಇಡೀ ಏನಾಗಿತ್ತು ಅನ್ನೋದನ್ನ ನೋಡಿದ್ರೆ ಇವತ್ತು ಬೆಳಿಗ್ಗೆ ಐಟಿ ದಾಳಿ ಆಗಿದೆ. ಐಟಿ ದಾಳಿಗೆ ಏನಾದ್ರೂ ಭಯ ಬಿದ್ರಾ? ಬಟ್ ಇಂಥ ದೊಡ್ಡ ಉದ್ಯಮಿಗೆ ಐಟಿ ದಾಳಿ ಏನು ಹೊಸ್ತಲ್ಲ. ಆರಂಭ ದಿನಗಳಿಂದಲೂ ಕೂಡ ಫೇಸ್ ಮಾಡ್ಕೊಂಡು ಬಂದಿರಬಹುದು. ಚಿಕ್ಕ ಪುಟ್ಟ ತಪ್ಪುಗಳಾದಾಗ ದಾಖಲೆಗಳ ಪರಿಶೀಲನೆ ಮಾಡೋದು, ಕ್ಲಾರಿಫಿಕೇಶನ್ ಕೇಳೋದು, ಐಟಿ ಅಧಿಕಾರಿಗಳು ಬರೋದು, ಪ್ರಶ್ನೆ ಮಾಡೋದು, ವಿಚಾರಣೆಗೊಳಪಡಿಸೋದು, ಇವೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳ ಕಚೇರಿಗಳಲ್ಲಿ ಮನೆಗಳಲ್ಲಿ ನಡೀತಾನೆ ಇರುತ್ತೆ. ಬಟ್ ಇವಾಗ ನೋಡಿದ್ರೆ ಐಟಿ ದಾಳಿಯ ದಿನಾನೇ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿರ್ಬೋದು ಅನ್ನೋ ಪ್ರಶ್ನೆಗಳಿರುತ್ತೆ. ಇನ್ನು ಕಚೇರಿಯಲ್ಲಿ ಶೂಟ್ಔಟ್ ಮಾಡ್ಕೊಂಡಿದ್ದಾರೆ, ಪಿಸ್ತೂಲನ್ನು ಬಳಸಿ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದಾದ ನಂತರ ಅಲ್ಲಿಂದ ದೂರದ ಒಂದು ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಲಾಗಿದೆ. ಇವೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಏನಾಗಿತ್ತು? ಕಚೇರಿ ಅಂತ ಹೇಳಿದ್ರೆ ಅವರ ಕ್ಯಾಬಿನ್ ಅಂತ ಹೇಳಿದ್ಮೇಲೆ ಹೊರಗಡೆ ಇರೋರ ಗಮನಕ್ಕೆ ಅದು ಬಂದಿರಲಿಲ್ವಾ? ಅವ್ರ ಜೊತೆಗೆ ಯಾರು ಇರಲಿಲ್ವಾ? ಅಫ್ಕೋರ್ಸ್ ದೊಡ್ಡ ದೊಡ್ಡ ಉದ್ಯಮಿಗಳು ಅವರ ಕ್ಯಾಬಿನಲ್ಲಿ ಏಕಾಂತದಲ್ಲೇ ಇರ್ತಾರೆ. ಅವ್ರು ಬೇಕಿರೋ ಅವರ ಕೆಲಸಗಳೆಲ್ಲ ಅವರು ತೊಡಗಿಸ್ಕೊಂಡಿರ್ತಾರೆ. ಬಟ್ ಇಲ್ಲಿ ಏನಾಗಿತ್ತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಎಂಥ ದೊಡ್ಡ ಹೆಸರು ಮಾಡಿದ್ರು, ಕಂಪನಿಯನ್ನು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿದ್ರು, ಅಂಥ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಹೇಳಿದ್ರೆ ನಮಗೆ ಕೆಫೆ ಕಾಫಿ ಡೇನ ಓನರ್ ಕೂಡ ನೆನಪಾಗ್ತಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಎಲ್ಲೋ ಆಗಿರುವಂಥ ಕೆಲವೊಂದು ತಪ್ಪುಗಳಿಂದ ಹೆದರಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಮತ್ತು ನೋಡಿದ್ರೆ ಎಲ್ಲವೂ ಸರಿಯಾಗುತ್ತೆ. ಬಟ್ ಇವ್ರ ವಿಚಾರದಲ್ಲಿ ಏನಾಯಿತು? ಇಂಥ ದೊಡ್ಡ ಉದ್ಯಮಿ ಸಾವಿಗೆ ಶರಣಾಗೋದಂದ್ರೆ ಏನು? ಆರಂಭದ ದಿನಗಳಲ್ಲೂ ಹೇಳಿದಾಗೆ ಹರ್ಡಲ್ಸ್ ಅನುಭವಿಸ್ಕೊಂಡು ಬಂದಿರ್ತಾರೆ, ಕಷ್ಟಗಳನ್ನು ಎದುರಿಸ್ಕೊಂಡೇ ಬಂದಿರ್ತಾರೆ. ಎಂತೆಂಥ ಸವಾಲುಗಳಿರುತ್ತೆ ಒಂದು ಗ್ರೂಪನ್ನು ಇಂಥ ಹಂತಕ್ಕೆ ಬೆಳೆಸಬೇಕು ಅಂತ ಹೇಳಿದ್ರೆ. ಆವಾಗ ಎದೆಗುಂದದೇ ಇರುವಂಥ ಈ ವ್ಯಕ್ತಿ ಈಗ ಒಂದು ಐಟಿ ದಾಳಿಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅಥವಾ ಇದಕ್ಕೂ ಮೀರಿದಂಥ ಕಾರಣಗಳಿದೆಯಾ? ಜೀವನದಲ್ಲಿ ಬೇರೆ ಏನಾದರೂ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ರಾ? ಸಿಜೆ ರಾಯ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ಹೊರದೇಶಗಳ ಓಡಾಟ ಮಾಡೋದು, ಜನರ ಜೊತೆಗೆ ಬೆರೆಯೋದು, ದೊಡ್ಡ ದೊಡ್ಡ ಸ್ಪಾನ್ಸರ್ಶಿಪ್ಗಳಲ್ಲಿ ಕೈ ಜೋಡಿಸೋದು, ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳ ವಿನ್ನರ್ಗಳಿಗೆಲ್ಲ ವೆಹಿಕಲ್ಗಳನ್ನು ಗಿಫ್ಟ್ ಆಗಿ ಕೊಟ್ಟಿರೋದು. ಸೊ ಈಗ ಬಹಳ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಸಿಜೆ ರಾಯ್ ಅನ್ನೋ ಹೆಸರು ಕಾನ್ಫಿಡೆಂಟ್ ಗ್ರೂಪನ್ನು ಹೊರತುಪಡಿಸಿದ್ರು ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ಐಡೆಂಟಿಟಿ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಜೆ ರಾಯ್ ಅಂತ ಹೇಳಿದ್ರೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿದ್ರೆ ನಂಬೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಏನಾಗಿರ್ಬೋದು ಅನ್ನೋ ಪ್ರಶ್ನೆ. ಸೆಲೆಬ್ರಿಟಿಗಳ ಜೊತೆ ಕೂಡ ಒಂದೊಳ್ಳೆ ಒಡನಾಟ ಇತ್ತು ಇವರಿಗೆ. ಕಾರಣ ಈ ರಿಯಾಲಿಟಿ ಶೋಗಳ ಜೊತೆಗೆ ಇದ್ದಂಥ ಇವರ ಟೈಅಪ್, ಇವುಗಳೆಲ್ಲ ಕಾರಣಗಳಿರುತ್ತೆ. ಸೊ ಇಷ್ಟೊಂದು ಆಕ್ಟಿವ್ ಆಗಿದ್ದಂಥ ವ್ಯಕ್ತಿ ಇವತ್ತು ಏಕಾಏಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಸುದ್ದಿ ಬರ್ತಾ ಇದೆ. ಏನಾಗಿರ್ಬೋದು, ಏನು ಇನ್ಸೈಡ್ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗಬೇಕಿದೆ. ಈಗ ಗೊತ್ತಾಗ್ತಾ ಇರುವಂಥ ವಿಚಾರಗಳೇನಂತ ಹೇಳಿದ್ರೆ ಕಚೇರಿಯಲ್ಲಿ ಶೂಟ್ ಮಾಡ್ಕೊಂಡಿದ್ದಾರೆ, ಕಚೇರಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು. ಅಫ್ಕೋರ್ಸ್ ಐಟಿ ಅಧಿಕಾರಿಗಳಂದ ತಕ್ಷಣ ಕಚೇರಿ, ಮನೆ ಎಲ್ಲ ಕಡೆನೂ ಕೂಡ ಹುಡುಕಾಡಿರ್ತಾರೆ ಸಂಬಂಧಪಟ್ಟ ದಾಖಲೆಗಳನ್ನು ಕೆದಕೋದಕ್ಕೆ, ಮಾಹಿತಿಗಳನ್ನು ಕೆದಕೋದಕ್ಕೆ. ಬಟ್ ಸಿಜೆ ರಾಯ್ ವಿಚಾರದಲ್ಲಿ ಏನಾಯಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಕೇವಲ ಐಟಿ ದಾಳಿ ಮಾತ್ರನೇ ಕಾರಣನಾ? ಇದಕ್ಕೂ ಮೀರಿದಂಥ ವಿಚಾರಗಳು ಇದೆಯಾ? ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಿಜೆ ರಾಯ್ ಪಾರುಪತ್ಯ ಸಾಧಿಸಿದ್ರು. 65ಕ್ಕೂ ಹೆಚ್ಚು ಯಶಸ್ವಿ ರಿಯಲ್ ಎಸ್ಟೇಟ್ ಯೋಜನೆಗಳ ರಾಯಭಾರಿ ಇವರು. ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕರಾಗಿದ್ದವರು. ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನ ನೀಡ್ತಾ ಇದ್ರು. ಆಗ್ಲೇ ಹೇಳಿದಾಗ ಬಹಳ ಆಕ್ಟಿವ್ ಇದ್ದಂಥ ವ್ಯಕ್ತಿ. ರಿಯಲ್ ಎಸ್ಟೇಟ್, ಸಿನಿಮಾ ನಿರ್ಮಾಣದಲ್ಲೂ ಕೂಡ ಹೂಡಿಕೆಯನ್ನ ಮಾಡಿದ್ದವರು. ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಟ್ಟಿ ಬೆಳೆಸಿದ್ರು ಉದ್ಯಮಿ ಸಿಜೆ ರಾಯ್. ನಾಲ್ಕು ದಿನಗಳ ಹಿಂದೆ ರಿಪಬ್ಲಿಕ್ ಡೇ ವಿಷಯನ್ನ ಕೂಡ ಮಾಡಿ ಪೋಸ್ಟ್ ಮಾಡಿದ್ದಾರೆ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ. ನಾವು ಗಮನಿಸಿದ್ರೆ ಖುಷಿ ಖುಷಿಯಾಗಿ ಕಾಣಿಸ್ಕೊಳ್ತಾರೆ. ಯಾವುದೇ ವಿಶೇಷ ಕಾರ್ಯಕ್ರಮಗಳಿರಲಿ ಅದನ್ನು ಅಟೆಂಡ್ ಮಾಡೋದು, ವಿಶೇಷ ದಿನಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲ್ ಆಗಿ ವಿಷನ್ನ ಪೋಸ್ಟ್ ಮಾಡೋದು. ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಂಥ ವ್ಯಕ್ತಿ.
65ಕ್ಕೂ ಹೆಚ್ಚು ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಬೆಳೆಸಿದವರು, ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಟ್ಟಿ ಬೆಳೆಸಿದಂಥ ವ್ಯಕ್ತಿ. ಅದರ ಜೊತೆಗೆ ಸೋಷಿಯಲ್ ಸರ್ವಿಸ್ನಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ರು. ಬಟ್ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿದ್ರೆ ನಂಬೋದು ಬಹಳ ದೂರವಾದಂಥ ಮಾತು. ಏನಾಗಿತ್ತು ಅನ್ನೋದು ಗೊತ್ತಾಗಬೇಕಿದೆ. ಕೆಲವೊಂದಷ್ಟು ಕನ್ಫ್ಯೂಷನ್ಸೂ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. 65ಕ್ಕೂ ಹೆಚ್ಚು ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮ ಇತ್ತು. ಬೇರೆ ಬೇರೆ ಕಡೆ ಬಂಡವಾಳ ಹೂಡಿಕೆಗಳು ಕೂಡ ಇರುತ್ತೆ. ನೂರಾರು ಜನ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು, ಉದ್ಯೋಗದಾತ ಆಗಿದ್ರು. ಬಡ ಮಕ್ಕಳಿಗೆ, ಈ ಎಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟ್ರು ಓದ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟೋದು ಕಷ್ಟ ಆದಾಗ, ಆರ್ಥಿಕವಾಗಿ ಕುಗ್ಗು ಹೋದಾಗ ಅಂಥ ಕುಟುಂಬಗಳಿಗೆ, ಅಂಥ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡ್ತಾ ಇದ್ದಂಥ CJ ರಾಯ್ ಅವರು. ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಹೆಸರು. ಐಷಾರಾಮಿ ಕಾರು, ಐಷಾರಾಮಿ ಬಂಗ್ಲೆ, ವಿದೇಶ ಪ್ರವಾಸ, ಹೀಗೆ ಬಹಳ ಚೆನ್ನಾಗಿ ಜೀವನವನ್ನ ಕಟ್ಟಿಕೊಂಡಿದ್ದಂಥ ಉದ್ಯಮಿ ಏಕಾಏಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಜೀವನದ ಶೈಲಿ ನೋಡಿದ್ರೆ, ಅವರು ಇರ್ತಾ ಇದ್ದಿದ್ದನ್ನು ನೋಡಿದ್ರೆ ಹಣಕಾಸಿಗೆ ಸಂಬಂಧಪಟ್ಟಾಗೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ದೊಡ್ಡ ಗ್ರೂಪ್ನ ಮಾಲೀಕರು, ಉದ್ಯಮಿ. ಬೇರೆ ಬೇರೆ ಕಡೆ ಮಾಡಿದಂಥ ಇನ್ವೆಸ್ಟ್ಮೆಂಟ್ಗಳು. ಒಂದು IT ದಾಳಿಗೆ ಹೆದರ್ಬೋದಾ? ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರು ತಂಡೋಪತಂಡವಾಗಿ ಬಂದಿದ್ದಾರೆ. ಇದೇ ಕಚೇರಿಯಲ್ಲಿ ಅವರು ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಲ್ಲಿಂದ ದೂರದ ಒಂದು ಆಸ್ಪತ್ರೆಗೆ ಅವರನ್ನ ಸಾಗಿಸಲಾಗಿತ್ತು, ಬಟ್ ಉಳಿಸ್ಕೊಳ್ಳೋದಕ್ಕಾಗಿಲ್ಲ. ಈಗ ಕಾರಣ ಏನಿರ್ಬೋದು ಅನ್ನೋದೇ ಪ್ರಶ್ನೆ. ನಾವು ಎಲ್ಲೇ ನೋಡಿದ್ರು, ಯಾವುದೇ ಕಾರ್ಯಕ್ರಮಗಳನ್ನ ನೋಡಿದ್ರು, ಅಥವಾ ಅವರ ಅಕೌಂಟ್ಗಳನ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಬಹಳ ಖುಷಿಯಾಗಿ ಅಪಿಯರ್ ಆಗ್ತಾ ಇದ್ರು. ರೀಸೆಂಟ್ 4 ದಿನದ ಹಿಂದೆ ಒಂದು ಪೋಸ್ಟನ್ನು ಕೂಡ ಮಾಡಿರ್ತಾರೆ, ರಿಪಬ್ಲಿಕ್ ಡೇ ವಿಶ್ ಅನ್ನ ಮಾಡಿ. ಸೊ ಇಷ್ಟೊಂದು ಆಕ್ಟಿವ್ ಆಗಿದ್ದಂಥ ವ್ಯಕ್ತಿ, ಖುಷಿಯಾಗಿದ್ದಂಥ ವ್ಯಕ್ತಿ ಒಳಗೊಳಗೆ ಯಾವ ನೋವನ್ನು ಅನುಭವಿಸ್ತಾ ಇದ್ರು, ಏನಾಗ್ತಾ ಇತ್ತು ಅವ್ರ ಜೀವನದಲ್ಲಿ? ಒಂದು ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ನಮಗೆ IT ರೇಡ್ ಆಗಿದೆ, IT ಅಧಿಕಾರಿಗಳು ಬರ್ತಾ ಇದ್ರು, ED ವಿಚಾರಣೆ ಇವೆಲ್ಲವೂ ಕೂಡ ನಡೀತಾ ಇತ್ತು. ಬಟ್ ಇದೆಲ್ಲವೂ ಹೊಸ್ತಲ್ವಲ್ಲ. ಒಬ್ಬ ಉದ್ಯಮಿ ಅಂತ ಹೇಳಿದ್ಮೇಲೆ ಇಂಥ ದೊಡ್ಡ ಗ್ರೂಪ್ ಅನ್ನ ಕಟ್ಟಿ ಬೆಳೆಸಿದ್ದಾರೆ, ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಇವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಈ ರೀತಿಯಾದಂಥ ವಿಚಾರಗಳು ಸಾಮಾನ್ಯ ಆಗೇ ಇರುತ್ತೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳಿದೆ ಅಂತ ಹೇಳಿದಾಗ ಎಲ್ಲೋ ಒಂದು ಫೈಲ್ ಅಪ್ ಮಾಡಬೇಕಾದ್ರೆ, ಸಬ್ಮಿಟ್ ಮಾಡಬೇಕಾದ್ರೆ ಎಲ್ಲೋ ಒಂದಷ್ಟು ತಪ್ಪುಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗೆ ವಿಚಾರಣೆಯನ್ನು ನಡೆಸ್ತಿದ್ದಿರ್ಬೋದು. ಅವನ್ನೆಲ್ಲ ಎದುರಿಸೋದು ಕಷ್ಟನಾ ಇಂಥ CJ ರಾಯ್ ಅವರಿಗೆ? ಖಂಡಿತ ಇಲ್ಲ ಅನ್ಸುತ್ತೆ. ಅವರು ನೋಡಿದಾಗ, ಅವರು ಬೆಳವಣಿಗೆಯನ್ನು ನೋಡಿದಾಗ, ಕಂಪನಿಯನ್ನ ಬೆಳೆಸಿದ್ದಂಥ ರೀತಿ ನೋಡಿದಾಗ ಇದೆಲ್ಲ ಒಂದು ವಿಚಾರನೇ ಅಲ್ಲ ಅಂತ. ಬಟ್ ಹಾಗೂ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿದ್ರೆ ಬಲವಾದಂಥ ಕಾರಣ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಆಪ್ತರ ಬಳಿ ಅಥವಾ ಕುಟುಂಬಸ್ಥರ ಬಳಿ ಏನಾದರೂ ಹೇಳ್ಕೊಂಡಿದ್ದಾರಾ? ಇದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಯಾರ ಪ್ರತಿಕ್ರಿಯೆ ಕೂಡ ಇದುವರೆಗೂ ಲಭ್ಯ ಆಗಿಲ್ಲ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಅಷ್ಟೇ ಕಚೇರಿಯ ಒಳಗೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಅದನ್ನು ಸೆಕ್ಯೂರ್ ಮಾಡಿದ್ದಾರೆ, ಟೇಪ್ ಅನ್ನು ಹಾಕಿ. ಕಚೇರಿ ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ, ಫುಲ್ ಸೆಕ್ಯೂರ್ ಮಾಡಿದ್ದಾರೆ. ಅಫ್ಕೋರ್ಸ್ ಈ ರೀತಿಯಾದಂಥ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಕಚೇರಿ ಕಡೆಗೆ ಜನ ಬರೋ ಸಾಮಾನ್ಯ. ಎಲ್ಲರ ಜೊತೆ ಒಡನಾಟ ಇದ್ದಂಥ ವ್ಯಕ್ತಿ, ಸೊ ಜನ ಬರ್ತಾರೆ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಫುಲ್ ಸೆಕ್ಯೂರ್ ಮಾಡಿದ್ದಾರೆ ಪೊಲೀಸರು.